ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ತುಂಬ ವಿಶೇಷವಾಗಿ ಹಾಗೆಯೇ ತುಂಬ ಹಳೆಯ ಕಾಲದ ಒಂದು ಸಾಂಬಾರ್ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ತುಂಬ ಕಡಿಮೆ ಈ ಸಾಂಬಾರನ್ನ ಮಾಡೋದು. ಖಂಡಿತವಾಗ್ಲೂ ಈ ಸೊಪ್ಪು ಸಿಕ್ಕಿದಾಗ ಒಂದು ಸಲ ಟ್ರೈ ಮಾಡಿ. ಖಂಡಿತವಾಗ್ಲೂ ಈ ಸಾಂಬಾರ್ ರೆಸಿಪಿ ಇಷ್ಟ ಆಗುತ್ತೆ. ನಾನಿಲ್ಲಿ ಸ್ವೀಟ್ ಪಂಪ್ಕಿನ್ ಅಥವಾ ಸಿಹಿ ಸೋರೆಕಾಯಿ ಅಂತ ಏನು ಹೇಳ್ತಾರೋ ಅದ್ರ ಕುಡಿನ ತಗೊಂಡು ಸಾಂಬಾರು ಮಾಡ್ತಾಯಿದ್ದೀನಿ. ನಾನು ಆಲ್ರೆಡಿ ತೋರಿಸ್ತಾ ಇದ್ದೀನಿ. ಕೆಲವರಿಗೆ ಗೊತ್ತಿರಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಈ ರೀತಿ ಗಿಡನೂ ಸಹ ತೋರಿಸ್ತಾ ಇದ್ದೀನಿ. ನೋಡಿ, ಸೋರೆಕಾಯಿ ಸ್ವೀಟ್ ಪಂಪ್ಕಿನ್ ಅಂತ ಏನು ಹೇಳ್ತೀವೋ ಅದ್ರದ್ದು ಕುಡಿ ಏನಿರುತ್ತೋ ಅದನ್ನು ನಾನು ಈ ರೀತಿ ಕಟ್ ಮಾಡಿಕೊಂಡು ನಾನು ಸಾಂಬಾರನ್ನ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ, ಇಷ್ಟು ಸಿಕ್ಕಿತ್ತು ನನಗೆ. ಒಂದು ಇಡಿಯಷ್ಟು ತಗೊಂಡಿದ್ದೆ. ತುಂಬ ಇತ್ತು, ನನಗೆ ಒಂದು ಇಡಿ ಸಾಕು ಅನ್ನಿಸ್ತು. ಹಾಗಾಗಿ ಈ ರೀತಿ ಸೋರೆ ಕುಡಿನ ಕಟ್ ಮಾಡಿಕೊಂಡು ಇದನ್ನು ನೀಟಾಗಿ ಸೋಸ್ಕೊಬೇಕು. ಕೆಲವರಿಗೆ ಗೊತ್ತಿರಲ್ಲ ಅನ್ನೋ ಉದ್ದೇಶಕ್ಕಾಗಿ ನಾನು ಈ ರೀತಿ ಸ್ವಲ್ಪ ಡೀಪಾಗಿ ತೋರಿಸ್ತಾ ಇದ್ದೀನಿ. ನಂತರ ಇದನ್ನು ಸೋಸೋದು ಯಾವ ರೀತಿ ಅಂದರೆ, ಈ ರೀತಿ ಸುರುಳಿ ಆಕಾರದ್ದು ಏನು ಇರುತ್ತೋ ಎಕ್ಸ್ಟ್ರಾ ಅದನ್ನೆಲ್ಲ ತೆಗಿಬೇಕು. ಹಾಗೆಯೇ ಕೆಲವೊಂದು ಸಲ ಸಣ್ಣ ಸಣ್ಣ ಈಚ್ಗಳಾಗಿರುತ್ತೆ, ಸೋರೆಕಾಯಿದು ಕಾಯಾಗಿರುತ್ತಲ್ಲ ಅದನ್ನೆಲ್ಲ ಸಹ ತೆಗಿಬೇಕು. ಇಲ್ಲಾಂದರೆ ಸಾಂಬಾರು ಚೆನ್ನಾಗಾಗಲ್ಲ. ಮತ್ತು ತುಂಬ ಗಟ್ಟಿ ಇರಬಾರ್ದು. ನಾವು ಕೈ ಬೆರಳಲ್ಲಿ ಚಿವುಟಿದ್ರೆ ಅದು ಕಟ್ಟಾಗೋ ರೀತಿ ಇರೋಷ್ಟು ನಾವು ಕಟ್ ಮಾಡ್ಕೊಂಡಿರಬೇಕು. ನೋಡಿ, ಈ ರೀತಿ ಎಲ್ಲ ಇಟ್ಕೊತಾ ಇದ್ದೀನಿ. ತುಂಬ ಎಳೆಯದಾಗಿದ್ದರೆ ತುಂಬ ಚೆನ್ನಾಗಾಗಿರುತ್ತೆ. ನೋಡಿ, ನನಗಿಷ್ಟು ವೇಸ್ಟ್ ಬಂತು. ಇಷ್ಟು ವೇಸ್ಟನ್ನೆಲ್ಲ ತೆಗೆದು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಬೇಕು. ನಾವು ಯೂಶ್ವಲಿ ಸೊಪ್ಪನ್ನೆಲ್ಲ ಯಾವ ರೀತಿ ಕಟ್ ಮಾಡ್ಕೊತೀವಲ್ಲ ಅದೇ ರೀತಿ ತೊಳೆದು ಈ ರೀತಿ ನೀಟಾಗಿ ಕಟ್ ಮಾಡ್ಕೊಬೇಕು. ನನಗೆ ಫ್ರೆಶ್ಶಾಗಿ ಸಿಕ್ಕಿದ್ರೋದ್ರಿಂದ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಸಾಂಬಾರು ಸಹ ಚೆನ್ನಾಗಾಗಿತ್ತು. ಮಾಡೋದು ಸಹ ಸಾಮಾನ್ಯವಾಗಿ ಒಂದೇ ಥರ ಆದ್ರೂ ಬಟ್ ನಾವು ಸೊಪ್ಪನ್ನ ಯೂಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಾನು ಒಂದು ಕುಕ್ಕರಿಗೆ ಹಾಕ್ತಾಯಿದ್ದೀನಿ. ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ನೀವು ಸಪ್ರೇಟ್ ಸಹ ಬೇಯಿಸ್ಕೊಬೋದು. ನಾನು ಇಲ್ಲಿ ಒಂದು ಕುಕ್ಕರಿಗೆ ತೊಳೆದಿಟ್ಕೊಂಡಿರುವಂಥ ಸೋರೆಕುಡಿ ಸೊಪ್ಪನ್ನು ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಒಂದು 2-3 ಟೇಬಲ್ ಸ್ಪೂನು ನೆನೆಸಿಟ್ಕೊಂಡಿರುವಂಥ ತೊಗರಿಬೇಳೆನ ಸೇರಿಸ್ತಾ ಇದ್ದೀನಿ. ನೀವು ಇದಕ್ಕೆ ಬದಲಾಗಿ ಬೇರೆ ಕಾಳುಗಳನ್ನ ಸಹ ಯೂಸ್ ಮಾಡ್ಬೋದು. ಅಂದರೆ ಹುರುಳಿಕಾಳು ಈ ರೀತಿನ ಯೂಸ್ ಮಾಡಿ ಮಾಡ್ಕೊಬೋದು, ಚೆನ್ನಾಗಿರುತ್ತೆ. ನಾನಿಲ್ಲಿ ತೊಗರಿಬೇಳೆನ ಯೂಸ್ ಮಾಡ್ತಾ ಇದ್ದೀನಿ. ನಾನು ಒಟ್ಟಿಗೆ ಈರುಳ್ಳಿ, ಟೊಮೊಟೊ, ತೆಂಗಿನ ತುರಿ, ಹಾಗೆಯೇ ನೀರು, ಅಚ್ಚ ಖಾರದ ಪುಡಿ, ಅರಿಶಿನ ಪುಡಿ, ಹಾಗೆಯೇ ಮಸಾಲೆಗೆ ನಾವು ಏನೇನೆಲ್ಲ ಸೇರಿಸ್ತೀವಲ್ಲೋ ಅದನ್ನು ಸಹ ಡೈರೆಕ್ಟಾಗಿ ಕುಕ್ಕರ್ಗೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಬೇಯಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ. ಹುಣಸೆಹಣ್ಣು, ಅಚ್ಕಾರದ ಪುಡಿ, ಧನಿಯಾ ಪುಡಿ, ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಯೂಸ್ ಮಾಡಿ ಚೆನ್ನಾಗಾಗುತ್ತೆ. ನಂತರ ನಾನು 2 ವಿಸಲ್ನ ಕೂಗಿಸ್ಕೊತಾ ಇದ್ದೀನಿ. ಸೊಪ್ಪಾಗಿರೋದ್ರಿಂದ ಮತ್ತು ಬೇಳೆನ ನೆನೆಸಿರೋದ್ರಿಂದ ಬೇಗ ಬೆಂದುಬಿಡುತ್ತೆ. ಹಾಗಾಗಿ 2 ವಿಸಲ್ನ ಬೇಯಿಸ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಬೇಯಿಸ್ಕೊಬೇಕು. ತುಂಬ ಮೆತ್ತಗೆ ಬೇಯಿಸ್ಕೊಂಬಿಟ್ರೆ ನಮಗೆ ಸೊಪ್ಪು ತಿನ್ನಲಿಕ್ಕೆ ಸಿಗಲ್ಲ. ಹಾಗಾಗಿ ನಾನು ಈ ರೀತಿ ಬೇಯಿಸ್ಕೊತಾ ಇದ್ದೀನಿ. ನೀವು ಇಷ್ಟು ಬೇಡ ಅಂತ ಸಪ್ರೇಟಾಗಿ ಬೇಳೆ ಮತ್ತು ಸೊಪ್ಪನ್ನು ಬೇಯಿಸ್ಕೊಂಡು ಮಾಡ್ಕೊಬೋದು. ನಾನು ಈ ರೀತಿ ಸೋರೆಕುಡಿ ಸಾಂಬಾರನ್ನ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊತಾ ಇದ್ದೀನಿ. ನಂತರ ಒಂದು ಪಾತ್ರೆಗೆ ಒಗ್ಗರಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಇದಕ್ಕೆ ನಾನು ಮಾಮೂಲಿ ನಾವೇನು ಒಗ್ಗರಣೆಗೆ ಯೂಸ್ ಮಾಡ್ತೀವಲ್ಲ, ಕರಿಬೇವು, ಒಣಮೆಣಸಿನ್ಕಾಯಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಇವನ್ನೆಲ್ಲ ಹಾಕಿ ಚೆನ್ನಾಗಿ ಬೆಂದ ಮೇಲೆ ಈ ರಸನ ಇದಕ್ಕೆ ಹಾಕ್ತಾಯಿದ್ದೀನಿ. ನಾನು ಸೊಪ್ಪನ್ನ ಸೇರಿಸ್ತಾ ಇಲ್ಲ. ರಸ ಏನು ಬಂದಿರುತ್ತೆ, ನಾವು ನೀರಾಗಿ ಕೂಗಿಸ್ಕೊಂಡಿರ್ತೀವಲ್ಲ ಆ ರಸನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಈ ರೀತಿ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಸಹ ಬರುತ್ತೆ. ನೋಡಿ, ಇವಾಗ ನಾನು ಸೊಪ್ಪನ್ನೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನಿಮಗೆ ಕಡಿಮೆ ಸೊಪ್ಪಿತ್ತು ಅಂದರೆ ನೀವು ರುಬ್ಬಿ ಹಾಕ್ಬೋದು. ನನಗೆ ಜಾಸ್ತಿ ಸೊಪ್ಪು ಸಿಕ್ಕಿರೋದ್ರಿಂದ ರಸವನ್ನೆಲ್ಲ ತೆಗೆದು ಸೊಪ್ಪನ್ನು ಸಪ್ರೇಟ್ ಮಾಡಿಕೊಂಡು ಒಂದು ಸ್ವಲ್ಪ ಸೊಪ್ಪನ್ನು ರುಬ್ಬಾಕಬೇಕು. ನೀವು ಜಾಸ್ತಿ ಸೊಪ್ಪನ್ನೇ ರುಬ್ಬಾಕ್ಬಿಟ್ರೆ ಸಾಂಬಾರು ಗಟ್ಟಿ ಆಗಿಬಿಡುತ್ತೆ. ಹಾಗಾಗಿ ನಾನೊಂದು ಅರ್ಧ ಸೊಪ್ಪನ್ನು ರುಬ್ಬಿ ಏನು ಹಾಕ್ಕೊಂಡಿರ್ತೀವಲ್ಲ ಮಸಾಲೆ ಎಲ್ಲ ಇದರೊಳಗಿರುತ್ತಲ್ಲ ಇದನ್ನು ರುಬ್ಬಿ ಹಾಕ್ತಾಯಿದ್ದೀನಿ. ನೋಡಿ, ಈ ರೀತಿ ರುಬ್ಬಿ ಹಾಕಬೇಕು. ಈ ರೀತಿ ರುಬ್ಬಾಕೋದ್ರಿಂದ ಸಾಂಬಾರು ಟೇಸ್ಟ್ ಚೆನ್ನಾಗಿರುತ್ತೆ. ನೀವು ಬರೀ ರಸನೆ ಮಾಡಿದ್ರೂ ಸಹ ಇದು ಚೆನ್ನಾಗಿರಲ್ಲ. ಸೋರೆಕುಡಿ ಸಾಂಬಾರು ಆಗಿರೋದ್ರಿಂದ ಸೊಪ್ಪನ್ನು ರುಬ್ಬ ಹಾಕಲೇಬೇಕು. ನೋಡಿ, ಇವಾಗ ಚೆನ್ನಾಗಿ ಕುದಿಸ್ಕೊಬೇಕು. ಚೆನ್ನಾಗಿ ಕುದಿಯೋಷ್ಟರೊಳಗೆ ನಾನು ಈ ಕಡೆ ನನಗೆ ಸೊಪ್ಪು ಏನು ಉಳಿದಿತ್ತಲ್ಲ ಅದನ್ನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಕಡಿಮೆ ಸೊಪ್ಪಿದ್ರೆ ನೀವು ಡೈರೆಕ್ಟು ಹಾಕ್ಕೊಂಬಿಡಿ. ಜಾಸ್ತಿ ಇದ್ದರೆ ಈ ರೀತಿ ನೀವು ಸೈಡ್ಸಿಗೆ ನಮಗೆ ಸೊಪ್ಪು ಒಗ್ಗರಣೆ ಮಾಡ್ಕೊಬೋದು.
ಚೆನ್ನಾಗಿ ಕುದೀತಾ ಇದೆ. ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ. ಈ ಸಾಂಬಾರು ಕುದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಅಂತೂ ಸಖತ್ ಚೆನ್ನಾಗಿರುತ್ತೆ. ನನಗೆ ಇಲ್ಲಿ ಉಪ್ಪು ಸ್ವಲ್ಪ ಕಡಿಮೆ ಇತ್ತು, ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ನೀವು ಬೇಯಿಸ್ಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ರೆ ನೋಡಿ ಸೇರಿಸ್ಕೊಳ್ಳಿ. ನಂತರ ನಾನು ನೋಡಿ ಇಷ್ಟು ರೀತಿ ಚೆನ್ನಾಗಿ ಕುದಿಸ್ಕೊಬೇಕು. ಚೆನ್ನಾಗಿ ಕುದೀತಾ ಇದೆ. ಇದು ಅನ್ನದ ಜೊತೆಗಿಂತ ತುಂಬ ಚೆನ್ನಾಗಿರುತ್ತೆ, ಬಿಸಿ ಅನ್ನದ ಜೊತೆಗೆ. ನಂತರ ನಾನು ಸ್ವಲ್ಪ ಸೊಪ್ಪನ್ನು ಇಟ್ಕೊಂಡಿದ್ದೆ, ಜಾಸ್ತಿ ಆಗಿತ್ತು ಸೊಪ್ಪು, ಹಾಗಾಗಿ ಇದಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ನಮಗೆ ಜಾಸ್ತಿ ಒಗ್ಗರಣೆ ಅವಶ್ಯಕತೆ ಇಲ್ಲ, ಯಾಕೆಂದರೆ ಸೊಪ್ಪಿಗೆ ನಾವೆಲ್ಲನೂ ಹಾಕಿರೋದ್ರಿಂದ ಉಪ್ಪು ಖಾರ ಚೆನ್ನಾಗಿ ಹಿಡಿದಿರುತ್ತೆ. ನಾನು ಸುಮ್ಮನೆ ಸಿಂಪಲ್ಲಾಗಿ ಈರುಳ್ಳಿ, 1-2 ಹಸಿರು ಮೆಣಸಿನ್ಕಾಯಿನ ಸೇರಿಸಿ ಈ ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ನೀರನ್ನೆಲ್ಲ ಹಿಂಡಿ ತೆಗೆದಿಟ್ಕೊಳ್ಳಿ. ಸೇರಿಸಿ ಹಸಿ ತೆಂಗಿನ ತುರಿ ಹಾಕ್ಕೊಂಡ್ರೆ ಸಾಕು. ನಮಗೆ ಸೋರೆಕುಡಿ ಸೊಪ್ಪು ಸಹ ಚೆನ್ನಾಗಾಗುತ್ತೆ ನೋಡಿ. ಬೇಕು ಅಂದರೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಸೇರಿಸ್ಕೊಬೋದು. ನಂತರ ನಾನು ಇದನ್ನು ಬಿಸಿ ಅನ್ನದ ಜೊತೆಗೆ ಸರ್ವ್ ಮಾಡ್ಕೊಂಡಿದ್ದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ತುಂಬ ಅಪರೂಪ ಸೋರೆಕುಡಿ ಸಿಗೋದಂತೂ, ಸಿಕ್ಕಿದಾಗ ವರ್ಷಕ್ಕೊಮ್ಮೆ ಒಂದು 2-3 ಸಲನಾದರೂ ತಿನ್ನಬೇಕು. ಜೊತೆಗೆ ಸೊಪ್ಪಿನ ಪಲ್ಯ, ಅನ್ನ ಸಾಂಬಾರನ್ನ ಯೂಸ್ ಮಾಡಿಕೊಂಡು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ. ಮಲೆನಾಡಿನ ಸ್ಪೆಷಲ್ ಅಂತಲೇ ಹೇಳ್ಬೋದು. ನೋಡಿ, ಈ ರೆಸಿಪಿ ನಿಮಗೆ, ಈ ಸಾಂಬಾರು ರೆಸಿಪಿ ಇಷ್ಟ ಆದರೆ ಒಂದು ಸಲ ಈ ಸೊಪ್ಪೇನಾದರೂ ಸಿಕ್ಕಿದರೆ ನಿಮಗೆ ಖಂಡಿತವಾಗ್ಲೂ ಟ್ರೈ ಮಾಡಿ. ಸ್ವಲ್ಪ ಡಿಫ್ರೆಂಟ್ಸ್ ಅನಿಸಿದ್ರು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಹಾಗೆಯೇ ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು.